ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 52ನೇ ಅಧ್ಯಾಯವನ್ನು ಶುರು ಮಾಡೋಣ. ಅಯ್ಯೋ ಹುಚ್ಚು ಹುಡುಗಿ, ಹೀಗಾಯಿತು ಅಂತ ಪ್ರಾಣ ಕಳ್ಕೊಳ್ಳೋದಕ್ಕೆ ಹೋಗಿದೀಯಾ? ನೀನು ಸತ್ಬಿಟ್ರೆ ನಿನ್ನ ಮೇಲೆ ಬಂದಿರೋ ಅಪವಾದ ಹೋಗ್ಬಿಡುತ್ತಾ? ಖಂಡಿತ ಇಲ್ಲ. ನೀನು ಸತ್ತರೆ ನಿಜ ನಮಗೆ ಗೊತ್ತಾಯಿತು, ಮರ್ಯಾದೆ ಹೋಯಿತು ಅಂತ ಸತ್ಲು ಅಂದ್ಕೊಳ್ತಾರೆ. ಅದ್ರ ಬದಲು ಇದ್ದು ಹೋರಾಡಿ ನೀನು ಯಾವ ತಪ್ಪು ಮಾಡಿಲ್ಲ, ಮೋಸ ಮಾಡಿಲ್ಲ ಅನ್ನೋದನ್ನು ಸಾಬೀತು ಮಾಡು. ಈಗ ನನ್ನನ್ನೇ ತಗೋ. ದುಡ್ಡು ತಿನ್ನಬೇಕು ಅಂತ ಎಷ್ಟೋ ಕಡೆ ಕೂಲಿ ಮಾಡೋದಕ್ಕೆ ಹೋದೆ, ಆದರೆ ವಯಸ್ಸಾಗಿದ್ದ ಕಾರಣ ಕೆಲಸ ಮಾಡೋದಕ್ಕೆ ನನ್ನ ದೇಹನೇ ಸಾಥ್ ಕೊಡ್ತಿಲ್ಲ. ಹಾಗಂತ ನನಗೆ ಭೂಮಿ ಋಣ ಮುಗಿಯೋದಕ್ಕೆ ಮುಂಚೆ ಸಾಯೋದಕ್ಕಿಷ್ಟ ಇಲ್ಲ. ಯಾಕಂದರೆ ಎಲ್ಲರೂ ಹೇಡಿ ಅಂದ್ಕೊಳ್ತಾರೆ. ಭಿಕ್ಷೆ ಬೇಡಿ ಆದರೂ ಸರಿ, ಭೂಮಿ ಋಣ ಮುಗಿದ್ಮೇಲೆ ಹೋಗಬೇಕು ಅಂತ ಬದುಕ್ತಾ ಇದ್ದೀನಿ ಎಂದಾಗ ತಾನು ಎಂಥ ತಪ್ಪು ಮಾಡಲು ಹೊರಟಿದ್ದೆ, ಹೇಡಿ ಥರ ಸಾಯೋದಕ್ಕೆ ಹೊರಟಿದ್ದೆ. ಆ ಪುಢಾರಿಗಳು ಬರೋದು 5 ನಿಮಿಷ ತಡವಾಗಿದ್ರು ಆ ನೀರಲ್ಲಿ ಬಿದ್ದು ಸತ್ತು ಹೋಗಿರ್ತಿದ್ದೆ. ಒಂದು ರೀತಿ ನಾನೀಗ ಬದುಕಿರೋದಕ್ಕೆ ಅವರೇ ಕಾರಣ. ಇನ್ನು ಈ ಊರು ಬೇಡ, ಈ ಊರಿನ ಸಹವಾಸನೂ ಬೇಡ. ಇಲ್ಲಿಂದ ಆಶ್ರಮಕ್ಕೆ ಹೊರಟೋಗ್ತೀನಿ. ನಾನು ಯಾವ ತಪ್ಪು ಮಾಡಿದೆ, ಯಾಕೆ ಸಾಯಬೇಕು? ಇಲ್ಲ, ನಾನು ಸಾಯೋದಿಲ್ಲ, ನಾನು ಬದುಕ್ತೀನಿ. ನನಗೋಸ್ಕರ ಅಲ್ಲದೆ ಹೋದರೂ ಆಶ್ರಮದ ಮಕ್ಕಳಿಗೋಸ್ಕರನಾದರೂ ನಾನು ಬದುಕ್ತೀನಿ ಎಂದು ಮನಸ್ಸಲ್ಲೇ ದೃಢ ನಿರ್ಧಾರ ಮಾಡಿದಳು. ತಾತ, ನಿಮ್ಗೆ ಯಾರೂ ಇಲ್ವಾ? ಅಂದರೆ ಹೆಂಡತಿ ಮಕ್ಕಳು ಎಂದಳು. ಆ ಭಿಕ್ಷುಕ ಒಂದು ನಿಟ್ಟು ಸಿರುದಬ್ಬಿ, ಹೆಂಡತಿ ಸತ್ತು 10 ವರ್ಷಗಳೇ ಕಳೆದಿವೆ. ಇನ್ನು ಮಕ್ಕಳು, ಈ ವಯಸ್ಸಾದ ತಂದೆಗೆ 2 ಹೊತ್ತಿನ ಊಟ ಹಾಕದೇ ಇರೋವಷ್ಟು ಶ್ರೀಮಂತಿಕೆ ಬಂದಿದೆ ಎಂದ. ನಂಗೆ ಅರ್ಥ ಆಗಲಿಲ್ಲ ಎಂದಳು ಗೊಂದಲದಲ್ಲಿ. ಅಂದರೆ ನನ್ನ ಮಕ್ಕಳಿಗೆ ಈ ವಯಸ್ಸಾದ ಅಪ್ಪನ್ನ ನೋಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಮನೆಯಿಂದ ಆಚೆ ಹಾಕಿದ್ದಾರೆ ಎಂದನು. ಅಟ್ಲೀಸ್ಟ್ ನಿಮ್ಮನ್ನು ಅನಾಥಾಶ್ರಮಕ್ಕಾದರೂ ಹಾಕಬಹುದಿತ್ತಲ್ವಾ ಎಂದರೆ, ಅಲ್ಲಿಗೆ ಹಾಕಿದರೆ ತಿಂಗಳು ದುಡ್ಡು ಕಟ್ಟಬೇಕಲ್ವಾ, ಅದಕ್ಕೆ ಬೀದಿಯಲ್ಲಿ ಭಿಕ್ಷೆ ಬೇಡಿ ತಿನ್ನು ಅಂತ ಆಚೆ ಹಾಕಿದ್ದಾರೆ ಎಂದ ಕಣ್ಣಂಚಲ್ಲಿ ತುಂಬಿದ್ದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ. ನೀವು ಎಲ್ಲರೂ ಇದ್ದು ಅನಾಥರು, ನಾನು ಎಲ್ಲರೂ ಇದ್ದು ಅನಾಥಳು. ಅಲ್ಲಲ್ಲ, ಮೊದಲು ಯಾರೂ ಇಲ್ಲದ ಅನಾಥೆನೇ ಆಗಿದ್ದೆ. ಆದರೆ ಈಗ ಎಲ್ಲರೂ ಇದ್ದು ಅನಾಥೆ ಆಗಿದ್ದೀನಿ ತಾತ. ಒಂದು ಕೆಲಸ ಮಾಡಿ, ನಾನಿದ್ದ ಅನಾಥಾಶ್ರಮಕ್ಕೆ ನೀವು ಬನ್ನಿ. ಅಲ್ಲಿ ಎಷ್ಟೋ ಜನ ನಿಮ್ಮಂತೆ ಇರೋರು ಇದ್ದಾರೆ, ಚಿಕ್ಕ ಮಕ್ಕಳೇ ಜಾಸ್ತಿ ಎಂದಳು. ಬೇಡವ್ವ, ನಾನಿಲ್ಲೇ ಆರಾಮಾಗಿದ್ದೀನಿ ಎಂದರೆ, ತಾತ ಈ ರೀತಿ ಭಿಕ್ಷೆ ಬೇಡಿ ತಿಂದು ಬದುಕೋ ಬದಲು ಆಶ್ರಮಕ್ಕೆ ಬನ್ನಿ. ಅಲ್ಲಿ ನಿಮಗೆ ಬರೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಆರಾಮಾಗಿರಬಹುದು. ಅಲ್ಲಿ ನಿಮಗೆ ಯಾವ ಕೊರತೆ ಬರದೇ ಇರೋ ಹಾಗೆ ನೋಡ್ಕೊಳ್ತಾರೆ, ಅದಕ್ಕೆ ನಾನು ಗ್ಯಾರಂಟಿ ಎಂದಳು. ಹೀಗೆ ಇಬ್ಬರ ಮಾತುಗಳು ಸಾಗಿತ್ತು. ಆಗಲೇ ಕೋಳಿ ಕೂಗಿನ ಸದ್ದಿಗೆ ಬೆಳಕಾಗಿದೆ ಎಂದು ತಿಳಿತು. ಸರಿನಮ್ಮ, ನಿನ್ನ ಜೊತೆ ಬರ್ತೀನಿ. ಊರು ಹೋಗು ಅಂತಿದೆ, ಕಾಡ್ ಬಾ ಅಂತಿದೆ. ಈ ಸಮಯದಲ್ಲಿ ಬೀದಿ ಹೆಣ ಆಗಿ ಸಾಯೋದಕ್ಕೆ ನನಗೂ ಇಷ್ಟ ಇಲ್ಲ ಎಂದರು. ಸರಿ ತಾತ, ನಿಮ್ಮ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಹೊರಡೋಣ, ಬೆಳಕಾಯ್ತು ಅನಿಸುತ್ತೆ ಎಂದಳು. ಭಿಕ್ಷುಕ ತನ್ನ ಬಟ್ಟೆ ಬರೆ ಪ್ಯಾಕ್ ಮಾಡಿಕೊಂಡ. ಅಲ್ಲಿಂದ ಇಬ್ಬರು ಕಾಲು ದಾರಿಯಲ್ಲಿ ಸಿಟಿಗೆ ಬಂದರು. ಆಶ್ರಮಕ್ಕೆ ಹೋಗೋದಕ್ಕೆ ಕೈಯಲ್ಲಿ ಒಂದು ನಯಾ ಪೈಸೆ ಕೂಡ ಇಲ್ಲ. ಆ ಭಿಕ್ಷುಕನನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಕೂರಿಸಿ, ತಾತ ನೀವಿಲ್ಲೇ ಕೂತಿರಿ, ಒಂದು ಅರ್ಧ ಗಂಟೆ ದುಡ್ಡು ತೊಗೊಂಡು ಬರ್ತೀನಿ ಎಂದು ಕೂರಿಸಿ ಜ್ಯುವೆಲರಿ ಶಾಪ್ಗೆ ಹೋದಳು. ಮನೆಯಿಂದ ಹೊರ ಹಾಕಿದಾಗ ಉಟ್ಟು ಬಟ್ಟೆಯಲ್ಲೇ ಹೊರಬಂದಿದ್ದಳು. ಹಾಗಾಗಿ ತನ್ನ ಕಿವಿಯಲ್ಲಿದ್ದ ಬಂಗಾರದ ಕಿವಿಯೋಲೆಯನ್ನು ಜ್ಯುವೆಲರಿ ಶಾಪ್ನಲ್ಲಿ ಅಡವಿಟ್ಟು ದುಡ್ಡು ತೆಗೆದುಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊರಟಳು. ದಾರಿ ಮಧ್ಯೆ ಹೋಟೆಲ್ಗೆ ಹೋಗಿ ಆ ಭಿಕ್ಷುಕನಿಗೆ ತಿನ್ನಲು ತಿಂಡಿ ಪಾರ್ಸಲ್ ಮತ್ತು ಒಂದು ನೀರಿನ ಬಾಟಲ್ ತೆಗೆದುಕೊಂಡು ಹೋದಳು. ಅರ್ಧ ಗಂಟೆ ಬಳಿಕ ಬಸ್ ಸ್ಟ್ಯಾಂಡ್ ತಲುಪಿ ಆ ಭಿಕ್ಷುಕನಿಗೆ ತಿಂಡಿ ಪೊಟ್ಟಣ ಕೊಟ್ಟು, ತಾತ ತಿಂಡಿ ತಗೊಳ್ಳಿ, ತಿನ್ನಿ, ಬಸ್ ಬರೋದಕ್ಕಿನ್ನೂ ಅರ್ಧ ಗಂಟೆ ಆಗುತ್ತೆ ಎಂದಳು. ಸರಿ ಎಂದ ಭಿಕ್ಷುಕ ಆ ತಿಂಡಿ ಪೊಟ್ಟಣ ತೆಗೆದುಕೊಂಡು, ನೀನು ತಿಂಡಿ ತಿನ್ನೋದಿಲ್ವಾ ಎಂದು ಕೇಳಿದ. ನಂಗೆ ಹಸಿವಿಲ್ಲ ತಾತ, ನೀವು ತಿನ್ನಿ ಎಂದಳು. ಇದರಲ್ಲೇ ಚೂರು ತಿನ್ನಮ್ಮ, ಪರವಾಗಿಲ್ಲ ಎಂದನು. ಬೇಡ ತಾತ, ನಿಜವಾಗ್ಲೂ ನನಗೆ ಹಸಿವಿಲ್ಲ ಎಂದಳು. ಆ ಭಿಕ್ಷುಕ ಮರು ಮಾತನಾಡದೆ ತಿಂಡಿ ತಿಂದು ಮುಗಿಸಿದ. ಸ್ವಲ್ಪ ಅಲ್ಲೇ ಕುಳಿತರು. ಬಸ್ ಬರ್ತಿದ್ದ ಹಾಗೆ ಆಶ್ರಮದ ಕಡೆ ಹೊರಟರು. ಬೆಳಗ್ಗೆ ಹೊರಟ ಬಸ್ ಆಶ್ರಮಕ್ಕೆ ತಲುಪುವಷ್ಟರಲ್ಲಿ ಸಂಜೆಯಾಗಿತ್ತು. ಇದ್ದಕ್ಕಿದ್ದಂತೆ ಅಪರಿಚಿತ ವ್ಯಕ್ತಿಯ ಜೊತೆ ಒಂದು ಫೋನ್ ಕಾಲ್ ಇಲ್ಲದೆ ಆಶ್ರಮಕ್ಕೆ ಬಂದಿದ್ದು ನೋಡಿ
ಸುಧಾಮ ಅವರು ತುಸು ಗಾಬರಿಯಾದರು. ಋತು, ಏನಿದು? ಇದ್ದಕ್ಕಿದ್ದ ಹಾಗೆ ಒಂದು ಫೋನ್ ಕಾಲ್ ಇಲ್ಲ, ಏನಿಲ್ಲ, ದಿಢೀರಂತ ಬಂದಿದೆಯಾ? ಆರಾಮಾಗಿದೆಯಾ ತಾನೇ? ಮನೆಯಲ್ಲೆಲ್ಲರೂ ಹುಷಾರಾಗಿದ್ದಾರಲ್ವಾ? ಯಾರಿದು ಎಂದು ಒಂದೇ ಸಮನೆ ಪ್ರಶ್ನೆ ಕೇಳುತ್ತಿದ್ದವರ ಆತಂಕ ಕಂಡು ಅಂಕಲ್ ಎಂದು ಅಳಲು ಶುರು ಮಾಡಿದಳು. ಅವಳ ಅಳು ಕಂಡು ಇನ್ನಷ್ಟು ಗಾಬರಿಯಾದರು ಸುಧಾಮ ಅವರು. ಋತು, ಏನಾಯಿತು? ಯಾಕೆ ಅಳ್ತಿದ್ಯಾ ಎಂದರು. ಅಂಕಲ್, ಅದು ಅತ್ತೆ, ಮಾವ, ಅಣ್ಣ, ಅತ್ತಿಗೆ, ಮಕ್ಕಳು ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು ಎಂದು ಮತ್ತಷ್ಟು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅವಳ ಮಾತು ಸರಿಯಾಗಿ ಅರ್ಥ ಆಗದೆ ಬಿಟ್ಟು ಹೋದ್ರು ಅಂದರೆ ಎಂದು ಅರ್ಥವಾಗದೆ ಕೇಳಿದಳು. ಋತು ಅಳುತ್ತಲೇ ಎಲ್ಲ ವಿಷಯವನ್ನು ಹೇಳಿ ಅಲ್ಲೇ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಸುಧಾಮ ಅವರಿಗೆ ವಿಷಯ ಕೇಳಿ ತುಂಬಾ ದೊಡ್ಡ ಆಘಾತವಾಗಿತ್ತು. ಕ್ಷಣ ಅವರು ಕೂಡ ಬ್ಲ್ಯಾಂಕ್ ಆಗಿದ್ರು. ಇದೆಲ್ಲ ಹೇಗಾಯಿತು? ಅಲ್ಲ, ಶರದ್ ನಿನ್ನನ್ನು ಮನೆಯಿಂದ ಆಚೆ ಹಾಕಿದ್ನಾ ಎಂದು ಆಶ್ಚರ್ಯವೂ ಆಗಿತ್ತು. ಅಂಕಲ್, ನಾನು ನಿಜ ಹೇಳ್ತಿದ್ದೀನಿ, ಯಾರನ್ನು ಸಾಯಿಸೋದಕ್ಕೆ ಹೇಳಿಲ್ಲ ನಾನು. ನನ್ನ ಮಗುನ ನಾನು ಕೊಂದಿಲ್ಲ ಎಂದು ಹೇಳುತ್ತಿದ್ದ ರೀತಿಗೆ ಸುಧಾಮ ಅವರಿಗೆ ಹೊಟ್ಟೆಯಲ್ಲಿ ಸಂಕಟ ಆಯಿತು. ಅಂದು ಶರದ್ ಯಾರಿಗೂ ಹೇಳದೆ ಕೇಳದೆ ಋತುಕೊರಳಿಗೆ ತಾಳಿ ಕಟ್ಟಿದಾಗ ಅವನ ಜೊತೆ ಕಳುಹಿಸಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದು ಅನಿಸಿತು. ದುಡ್ಡಿರೋ ಜನ ಯಾವಾಗ ಹೇಗೆ ಬೇಕಾದರೂ ಬದಲಾಗ್ಬಿಡ್ತಾರೆ. ಅಷ್ಟು ಪ್ರೀತಿಸಿ ಅವಳನ್ನು ಕಳೆದುಕೊಳ್ಳುವ ಭಯಕ್ಕೆ ಅವಳ ಒಪ್ಪಿಗೆಯನ್ನು ಕೇಳದೆ ತಾಳಿ ಕಟ್ಟಿದ ಹೆಂಡತಿಯ ಮೇಲೆ ನಂಬಿಕೆ ಇಲ್ಲದೆ ಹೋಯ್ತಲ್ಲ ಎಂದು ಬೇಸರವಾಗಿತ್ತು. ಹೋಗಲಿ ಬಿಡು ಋತು, ಆಗಿದ್ದು ಆಗಿ ಹೋಯ್ತು. ಈಗೇನು ಮಾಡೋದಕ್ಕಾಗಲ್ಲ. ನೀನು ಸಮಾಧಾನ ಮಾಡ್ಕೊ. ಬಾ, ಮೊದಲು ಫ್ರೆಶ್ ಆಗು, ಹೊಟ್ಟೆ ಏನಾದರೂ ತಿನ್ನುವಂತೆ ಎಂದು ಸಮಾಧಾನ ಮಾಡಿ ಒಳ ಕರೆದುಕೊಂಡು ನಡೆದರು. ಹೌದು, ಇವರು ಯಾರು ಅಂತ ಹೇಳಲೇ ಇಲ್ಲ ಎಂದರೆ, ಅಂಕಲ್, ಶರದ್ ಮನೆಯಿಂದ ಹೊರಗೆ ಬಂದು ಸಾಯೋದಕ್ಕೆ ಹೊರಟಿದ್ದೆ ಎಂದು ನಿನ್ನೆ ರಾತ್ರಿ ನಡೆದ ವಿಷಯವನ್ನೆಲ್ಲ ಹೇಳಿ ಮತ್ತೆ ಬಿಕ್ಕತೊಡಗಿದಳು. ಸುಧಾಮ ಅವರು ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕೂರಿಸಿ ನೀರು ಕೊಟ್ಟರು ಕುಡಿಯಲು. ಸಮಾಧಾನ ಮಾಡ್ಕೋ ಋತು, ದೇವರು ದೊಡ್ಡೋನು, ನಿನ್ನ ಮಾನ ಪ್ರಾಣಕ್ಕೇನೂ ಆಗಿಲ್ಲ ಅಲ್ವಾ, ಅದೇ ಸಮಾಧಾನ ಎಂದು ಭಿಕ್ಷುಕನ ಕಡೆ ತಿರುಗಿ ಕೈ ಮುಗಿದು, ನಿಮ್ಮಿಂದ ತುಂಬ ಉಪಕಾರ ಆಯಿತು ಎಂದರೆ, ಪರವಾಗಿಲ್ಲ ಬಿಡಿ, ಪಾಪ ಒಂಟಿ ಹೆಣ್ಮಗಳು ಮಧ್ಯರಾತ್ರಿಯಲ್ಲಿ ಹೀಗೆ ಸಿಕ್ಕರೆ ದುಷ್ಟ ಜನರು ಮಾನದೋಚದಕ್ಕೆ ಕಾಯ್ತಿರ್ತಾರೆ ಎಂದಾಗ, ಸರಿ ಬನ್ನಿ, ನಿಮಗೆ ಇರೋದಕ್ಕೆ ರೂಮ್ ತೋರಿಸ್ತೀನಿ. ಋತು, ನೀನೀಗ ಅಳೋದು ನಿಲ್ಲಿಸಿ ಮುಖ ತೊಳ್ಕೊಂಡು ಬಾ. ನೀನು ಹೀಗೆ ಅಳ್ತಿರೋದು ಮಕ್ಕಳು ನೋಡಿದರೆ, ಅದರಲ್ಲೂ ಚೇತನ್ ನೋಡಿದರೆ 100 ಪ್ರಶ್ನೆ ಕೇಳ್ತಾನೆ ಎಂದರು. ಋತು ಸಮಾಧಾನ ತಂದುಕೊಂಡು ಕಣ್ಣೀರು ಒರೆಸಿಕೊಂಡು ಫ್ರೆಶ್ ಆಗಲು ಹೋದಳು. ಸುಧಾಮ ಆ ಭಿಕ್ಷುಕನಿಗೆ ಕೋಣೆ ತೋರಿಸಿ, ನೀವು ಕೆಕ್ಕಲ್ ಮುಖ ತೊಳೆದು ಬನ್ನಿ, ಏನಾದರೂ ತಿಂಡಿ ತಿಂದು ಟೀ ಕುಡಿಯುವಿರಂತೆ ಎಂದು ಹೇಳಿ ಹೊರಟವರು ವಾಪಸ್ ಬಂದು, ನಿಮ್ಮ ಹೆಸರನ್ನು ಕೇಳೋದೇ ಮರ್ತೆ ಎಂದಾಗ, ನನ್ನ ಹೆಸರು ರಾಮಚಂದ್ರ ಎಂದರು. ಋತು ಆಶ್ರಮಕ್ಕೆ ಬಂದು ವಾರದ ಮೇಲಾಗಿತ್ತು. ನೆನಪುಗಳು ಅನುದಿನವೂ ಬಾಧಿಸುತ್ತಿದ್ದವು. ಅದರಿಂದ ಸರಿಯಾಗಿ ಊಟ, ತಿಂಡಿ, ನಿದ್ದೆ ಮಾಡುವುದನ್ನೇ ಬಿಟ್ಟಿದ್ದಳು. ಶರದ್ ನೆನಪಂತೂ ತುಂಬಾ ಕಾಡುತ್ತಿತ್ತು. ಬಂದಾಗಿನಿಂದ ಋತು ಹೆಚ್ಚು ಯಾರ ಜೊತೆಯೂ ಮಾತನಾಡುತ್ತಿರಲಿಲ್ಲ. ಯಾವಾಗಲೂ ಮೌನವಾಗಿ ಇರುತ್ತಿದ್ದಳು. ದಿನಗಳು ಸದ್ದಿಲ್ಲದಂತೆ ಸಾಗಿದ್ದವು. ಋತು ನೆನಪುಗಳ ದಾಳಿಯಿಂದ ತುಂಬ ಹೈರಾಣಾಗಿ ಬಿಟ್ಟಿದ್ದಳು. ಇದೇ ರೀತಿ ಇದ್ದರೆ ಹುಚ್ಚಿಡಿಯೋದು ಗ್ಯಾರಂಟಿ. ಆದಷ್ಟು ಈ ನೆನಪಿನ ದಾಳಿಯಿಂದ ಹೇಗಾದರೂ ಪಾರಾಗಲೇಬೇಕು ಎಂದು ಅಂದು ರಾತ್ರಿ ಇಡೀ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದಳು. ಸುಧಾಮ ಅವರು ಬೆಳಿಗ್ಗೆ ಆಶ್ರಮದ ಮುಂದಿದ್ದ ಹೂವಿನ ಗಿಡಗಳಿಗೆ ನೀರು ಹಾಕುತ್ತಿದ್ದರು. ಅಂಕಲ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಎಂದಾಗ, ಮಾಡುತ್ತಿದ್ದ ಕೆಲಸ ಬಿಟ್ಟು, ಬಾ, ಆ ಕಡೆ ಹೋಗಿ ಕೂತು ಮಾತಾಡೋಣ ಎಂದು ಆಶ್ರಮದ ಹಿಂದೆ ಇದ್ದ ಕಲ್ಲು ಬೆಂಚಿನ ಕಡೆ ಕರೆದುಕೊಂಡು ನಡೆದರು. ಹೇಳು ಋತು, ಅದೇನು ಮಾತಾಡಬೇಕು ಅಂದ್ಯಲ್ಲ ಎಂದಾಗ, ನನಗೆ ಎಲ್ಲಾದರೂ ಕೆಲಸ ಹುಡುಕಿ ಕೊಡೋದಕ್ಕಾಗತ್ತಾ ಎಂದಳು. ಕೆಲಸ ಯಾಕೆ? ನಿನ್ನ ಮುಂದಿನ ಜೀವನದ ಬಗ್ಗೆ ಏನು ಯೋಚನೆ ಮಾಡಿದೆ ಎಂದರೆ, ಯೋಚನೆ ಮಾಡೋದಕ್ಕೆ ಏನಿದೆ ಅಂಕಲ್, ಎಲ್ಲ ಬಿಟ್ಟು ಬಂದಾಗಿದೆ. ಮತ್ತೆ ಅಲ್ಲಿಗೆ ಹೋಗೋ ಮಾತಿಲ್ಲ. ನಾನು ಹೋಗ್ತೀನಿ ಅಂದರೂ ಶರತ್ ನನ್ನನ್ನು ಮನೆಗೆ ಸೇರಿಸಲ್ಲ. ಅದಕ್ಕೆ ನಾನೊಂದು ಜಾಬ್ ಹುಡುಕೊಂಡು ಇಲ್ಲೇ ಇದ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಎಂದಳು. ಆದರೆ ನಿನಗೆ ಶರದ್ನ ಮರೆತು ಇರೋದಕ್ಕೆ ಆಗುತ್ತಾ? ಹೇಳ್ದಷ್ಟು ಸುಲಭ ಅಲ್ಲ ನಡ್ಕೊಳ್ಳೋದು ಎಂದಾಗ, ಗೊತ್ತು ಅಂಕಲ್, ಆಗಿದ್ದನ್ನೆಲ್ಲ ಮರೆಯೋದು ಅಷ್ಟು ಸುಲಭ ಅಲ್ಲ ಅಂತ. ಆದರೆ ನಾನು ಇದರಿಂದ ಹೊರಗೆ ಬರಲೇಬೇಕು. ಇಲ್ಲದೆ ಹೋದರೆ ನನಗೆ ಹುಚ್ಚಿಡಿದ್ಬಿಡುತ್ತೆ ಎಂದು ಕಣ್ಣೀರು ಹಾಕಿದಳು.
ನಾನೊಂದ್ಸರಿ ಶರತ್ ಜೊತೆ ಮಾತಾಡ್ಲಾ ಎಂದರು ಸುಧಾಮ. ಬೇಡ ಅಂಕಲ್, ನಂಬಿಕೆ ಇಲ್ದವನ ಜೊತೆ ನೀವು ಮಾತಾಡಿದರೆ ಏನೋ ನಾನು ಮಾತಾಡಿದರೆ ಏನು, ಅವನಿಗೆ ಯಾವ ವ್ಯತ್ಯಾಸನೂ ಆಗಲ್ಲ ಎಂದಳು ಋತು. ಹೀಗಂದರೆ ಹೇಗೆ ಋತು? ಮನುಷ್ಯ ಅಂದಮೇಲೆ ತಪ್ಪುಗಳಾಗೋದು ಸಹಜ. ಅವನಿಗೆ ನಾವು ಅವ್ನು ತಿಳ್ಕೊಂಡಿರೋದು ತಪ್ಪು ಅಂತ ಅರ್ಥ ಮಾಡಿಸೋಣ. ಅದು ಅಲ್ಲದೆ ಪ್ರಯತ್ನ ಮಾಡ್ದೇನೆ ಕೆಲಸ ಆಗೋದಿಲ್ಲ ಅಂತ ಹೇಗೆ ಹೇಳ್ತೀಯ ಎಂದರು ಸುಧಾಮ. ಅಂಕಲ್, ಅವನನ್ನು ನಿನ್ನೆ ಮೊನ್ನೆ ನೋಡ್ತಿಲ್ಲ ನಾನು, 5 ವರ್ಷದಿಂದ ನೋಡ್ತಾ ಇದ್ದೀನಿ. ಅವನು ತನ್ನ ಮನೆಯಿಂದ ಅಷ್ಟೇ ಅಲ್ಲ, ಮನಸ್ಸಿನಿಂದ ಕೂಡ ಆಚೆ ಹಾಕಿದ್ದಾನೆ ಅಂದಮೇಲೆ ನಿಮ್ಮ ಯಾವ ಮಾತು ಅವನ ಮೇಲೆ ಪರಿಣಾಮ ಬೀರೋದಿಲ್ಲ. ಅದಕ್ಕೆ ವ್ಯರ್ಥ ಪ್ರಯತ್ನ ಮಾಡೋದು ಬೇಡ ಅಂತ. ಪ್ಲೀಸ್ ಅಂಕಲ್, ನಾನು ಇದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಹಾಗೆ ಈ ವಿಷಯದ ಬಗ್ಗೆ ಇನ್ಯಾವತ್ತೂ ಮಾತಬೇಡ ಎಂದಳು ಋತು. ಸರಿ ಋತು, ನಿನ್ನಿಷ್ಟ. ನಿನಗೆ ಹೇಗೆ ಸರಿ ಅನ್ಸತ್ತೋ ಹಾಗೆ ಮಾಡು. ನನಗೆ ಪರಿಚಯದವರ ಹತ್ತಿರ ನಿನ್ನ ಕೆಲಸದ ಬಗ್ಗೆ ಮಾತಾಡಿ ನೋಡ್ತೀನಿ. ಯಾವುದಾದ್ರೂ ಕೆಲಸ ಸಿಗುತ್ತೆ ಎಂದು ಭರವಸೆ ನೀಡಿದರು. ಸುಧಾಮ ಅವರಿಗೆ ಕೆಲಸದ ಬಗ್ಗೆ ಹೇಳಿದ ಮೇಲೆ ಅವರು ತಮಗೆ ಪರಿಚಯದವರೆಲ್ಲರ ಹತ್ತಿರ ವಿಚಾರಿಸಿದ್ದರು. 1-2 ಕಡೆ ಕೆಲಸ ಖಾಲಿ ಇದ್ದು ಇಂಟರ್ವ್ಯೂ ಕರೆದಿದ್ದರು. ಋತು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದಿದ್ದಳು. ಅವಳು ಇಂಟರ್ವ್ಯೂ ಕೊಟ್ಟು ಬಂದ ವಾರಕ್ಕೆ ರಾಥೋಡ್ ಕಂಪನಿಯಿಂದ ಕರೆ ಬಂದಿತ್ತು. ಅವರ ಬ್ರ್ಯಾಂಚ್ ತುಮಕೂರಿನಲ್ಲಿ ಇದ್ದರಿಂದ ಋತುಗೆ ಕೆಲಸಕ್ಕೆ ಹೋಗೋದಕ್ಕೆ ಸುಲಭವಾಗಿತ್ತು. ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡಿದ ಮೇಲೆ ಸ್ವಲ್ಪವಾಗಿ ತನ್ನ ಹಳೆಯ ಜೀವನದ ನೆನಪುಗಳನ್ನು ಮರೆಯೋದಕ್ಕೆ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಳು. 1 ವರ್ಷ ಕೆಲಸ ಮಾಡಿದಳು. ದಿನದಿಂದ ದಿನಕ್ಕೆ ಋತು ಕೆಲಸ ಮಾಡುತ್ತಿದ್ದ ರೀತಿ, ಕೆಲಸದಲ್ಲಿದ್ದ ಅವಳ ಶ್ರದ್ಧೆಯನ್ನು ಕಂಡು ಪ್ರಮೋಷನ್ ಕೂಡ ಕೊಟ್ಟು ಅವಳನ್ನು ಶಿವಮೊಗ್ಗದ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿದರು. ಅವಳಿಗೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಆದರೆ ಕೆಲಸದಿಂದ ಆಶ್ರಮಕ್ಕೆ ಬರ್ತಿದ್ದ ಹಾಗೆ ಶರದ್ ತೋಟದಲ್ಲಿ ಕಲ್ಲಿನ ಬೆಂಚಿನ ಮೇಲೆ ಕೂತು ಮಾತಾಡಿದ್ದು, ಕೈ ಹಿಡಿದು ಕರೆದುಕೊಂಡು ಬಂದು ಆಶ್ರಮದೊಳಗಡೆ ಇದ್ದ ದೇವರ ಕೋಣೆ ಮುಂದೆ ಆ ದೇವಿ ಕೊರಳಲ್ಲಿದ್ದ ತಾಳಿ ತಂದು ಕಟ್ಟಿದ್ದು, ಇದೆಲ್ಲವೂ ಅವಳಿಗೆ ಅತೀವವಾಗಿ ಕಾಡತೊಡಗಿತ್ತು. ಇದರಿಂದ ಹೇಗಾದರೂ ತಪ್ಪಿಸ್ಕೊಳ್ಬೇಕು ಎಂದು ಶಿವಮೊಗ್ಗ ಬ್ರಾಂಚ್ಗೆ ಕೆಲಸ ಮಾಡೋದಕ್ಕೆ ಹೋದಳು. ತಿಂಗಳು ಬರ್ತಿದ್ದ ಸಂಬಳದಲ್ಲಿ ತನ್ನ ಖರ್ಚಿಗೆ ಇಂತಿಷ್ಟು ಹಣ ಎಂದು ಇಟ್ಟುಕೊಂಡು ಮಿಕ್ಕಿದ್ದ ಹಣವನ್ನು ಸುಧಾಮ ಅವರ ಕೈಗೆ ಕೊಡುತ್ತಿದ್ದಳು. ಮೊದಲು ಎಲ್ಲವೂ ಚೆನ್ನಾಗಿಯೇ ಇತ್ತು. ಯಾಕಂದರೆ ವಿಕ್ರಾಂತ್ ರಾಥೋಡ್ನ ತಂದೆ ಬಾಸ್ ಆಗಿದ್ದರು. ಅವರಿಗೆ ಅನಾರೋಗ್ಯದ ಸಮಸ್ಯೆ ತಲೆದೋರಿದಾಗ ಮಗನನ್ನು ತಮ್ಮ ಸೀಟಿಗೆ ಕೂರಿಸಿದರು. ಅಲ್ಲಿಂದ ಋತುಗೆ ವಿಕ್ರಾಂತ್ ರಾಥೋಡ್ ಕಾಟ ಶುರುವಾಯಿತು ಎಂದು ಶರದ್ ಮನೆಯಿಂದ ಆಚೆ ಹಾಕಿದ ಮೇಲೆ ಏನಾಯಿತು ಎಂದು ಎಲ್ಲವನ್ನು ಹೇಳಿ ನಿಟ್ಟುಸಿರು ಬಿಟ್ಟಳು ಋತು. ಈಗ ಹೇಳಿ, ಇಷ್ಟೆಲ್ಲ ಆದಮೇಲೂ ನಾನು ಆ ಹಳೆ ಜೀವನ ನೆನಪುಗಳಿಂದ ದೂರ ಹೋಗಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಮತ್ತೆ ಹೇಗೆ ನಾನು ಜೀವನಕ್ಕೆ ಕಾಲಿಡಲಿ? ಎಲ್ಲದನ್ನು ಮರೆತು ಅವನ ಜೊತೆ ಜೀವನ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಎಂದಳು ದುಃಖವನ್ನು ಮರೆಮಾಚಿ. ಈಗಾಗಲೇ ನಮ್ಮಿಬ್ಬರ ದಾರಿ ಬೇರೆ ಬೇರೆ ಆಗಿದೆ. ಇಬ್ಬರು ಇಷ್ಟು ವರ್ಷ ಒಬ್ಬರನ್ನ ಬಿಟ್ಟು ಒಬ್ಬರು ಬದುಕಿದ್ದೀವಿ. ಇನ್ನು ಮುಂದೇನೂ ಬದುಕ್ತೀವಿ. ಸಮಯ ಬದುಕೋದನ್ನು ಕಲಿಸ್ಕೊಟ್ಟಿದೆ. ನನ್ನ ಉದ್ದೇಶ ಇದ್ದಿದ್ದು ಅವನಿಗೆ ನಂದೇನೂ ತಪ್ಪಿಲ್ಲ, ನಾನು ಅವನಿಗೆ ಮೋಸ ಮಾಡಿಲ್ಲ, ನಮ್ಮ ಮಗುನ ಮನೆಯವರನ್ನು ಕೊಂದಿಲ್ಲ ಅಂತ ತಿಳಿಸೋದು. ಅದೀಗ ನೆರವೇರಿದೆ. ಇನ್ಮೇಲೆ ನನ್ನ ದಾರಿ ನನಗೆ, ಅವನ ದಾರಿ ಅವನಿಗೆ. ಸುಧಾಮ ಅಂಕಲ್, ಪ್ಲೀಸ್ ಬಿಲ್ ಕಟ್ಟಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬನ್ನಿ, ಹೊರಡೋಣ ಎಂದಳು ಋತು. ಋತು, ಆಗಿದ್ದಾಯ್ತು. ಹೀಗೆ ಕೋಪದಲ್ಲಿ ದುಡುಕಿ ನಿರ್ಧಾರ ತಗೊಳ್ಬೇಡ. ಅವನಿಗೆ ಅವನ ತಪ್ಪು ಅರಿವಾಗಿದೆ. ನಿನ್ನ ಹತ್ರ ಕ್ಷಮೆ ಕೂಡ ಕೇಳ್ದ ಅಲ್ವಾ? ಮತ್ತೆ ಹೀಗೆ ನೀನು ಹಠ ಸಾಧಿಸೋದು ಯಾವ ನ್ಯಾಯ ಎಂದರು ಸುಲೋಚನಾ. ಅಮ್ಮ, ನಾನೇನು ಕೋಪದಲ್ಲಿ ನಿರ್ಧಾರ ತಗೊಳ್ತಿಲ್ಲ, ಯೋಚಿಸಿನೇ ನಿರ್ಧಾರ ತಗೊಂಡಿರೋದು ಎಂದಳು. ಋತು, ಹಠ ಮಾಡಬೇಡ, ನೀನು ಶರತ್ ಜೊತೆ ಹೋಗು ಎಂದರು ಸುಧಾಮ. ಅಂಕಲ್, ನೀವು ಕೂಡ ಆಶ್ಚರ್ಯದಲ್ಲಿ ಕೇಳಿದರೆ, ಹೌದು, ಒಂದು ಹೆಣ್ಣಿಗೆ ಒಂದು ಗಂಡಿನ ಆಸರೆ ಎಷ್ಟು ಮುಖ್ಯ ಅನ್ನೋದು ನಿಂಗೂ ಗೊತ್ತಿದೆ. ಹಾಗೆ ಅದರ ಅನುಭವ ಕೂಡ ಆಗಿದೆ. ಸುಮ್ಮನೆ ಹಠ ಮಾಡದೆ ಹೋಗು ಎಂದರು ಸುಧಾಮ. ಹೌದು ಪುಟ್ಟಿ, ಆಗಿದ್ದಾಯಿತು. ಎಲ್ಲನೂ ಮರೆತು ಹೊಸ ಜೀವನದ ಪ್ರಾರಂಭ ಮಾಡಿ ಎಂದರು ಸುಂದರ್. ಋತು, ನಿನ್ನನ್ನು ಮನೆಯಿಂದ ಆಚೆ ಹಾಕಿದ ಮೇಲೆ ಶರದ್ ಸಂಪೂರ್ಣವಾಗಿ ಮೌನವಾಗಿ ಬಿಟ್ಟ. ಊಟ, ತಿಂಡಿ, ನಿದ್ದೆ ಎಲ್ಲನೂ ಬಿಟ್ಟ. ಕಡೆಗೆ ಡಿಪ್ರೆಷನ್ಗೆ ಹೋದ. ಅವನನ್ನು ಡಿಪ್ರೆಷನ್ನಿಂದ ಆಚೆ ಕರ್ಕೊಂಡು ಬರೋದಕ್ಕೆ 3 ವರ್ಷ ಬೇಕಾಯಿತು. ಮತ್ತೆ ಆ ಶರದ್ನ ನೋಡೋಕ್ಕೆ
ನಂಗಿಷ್ಟ ಇಲ್ಲ. ನಿನ್ನ ಕೈ ಮುಗಿತೀನಿ, ಶರದ್ಗೆ ಒಂದು ಅವಕಾಶ ಕೊಡು ಎಂದರು ಸುಶೀಲಾ. ಅವಳ ಗೆಳತಿ ಮತ್ತು ಗೆಳೆಯರು ಕೂಡ ಶರದ್ನ ಕ್ಷಮಿಸಿ ಒಂದು ಅವಕಾಶ ಕೊಡು, ಈಗಾಗಲೇ ಅವನು ಮಾಡಿದ ತಪ್ಪಿಗೆ ನಿನ್ನ ಹತ್ರ ಕ್ಷಮೆ ಕೇಳಿದ್ದಾನೆ ಎಂದರು. ಋತು, ಅವನು ಇಷ್ಟು ದಿನ ದ್ವೇಷ ಕೋಪ ಅಂತ ನಿನ್ನ ಮನೆಯಿಂದ ಆಚೆ ಹಾಕಿ ಅನುಭವಿಸಿದ್ದು ಸಾಕು. ನೀನು ಕೂಡ ತುಂಬ ನೋವು ಅನುಭವಿಸಿದೀಯ. ಈಗ ಎಲ್ಲದಕ್ಕೂ ಎಂಡ್ ಕೊಟ್ಟು ಹೊಸ ಜೀವನ ಶುರು ಮಾಡಿ. ಅವನಂತೆ ನೀನು ದೂರ ಹೋದರೆ ಮತ್ತೆ ಇಬ್ಬರೂ ಸುಖವಾಗಿರೋದಿಲ್ಲ. ಬರೀ ಕಣ್ಣೀರು, ದುಃಖ, ನೋವು, ಹಿಂಸೆ ಅನುಭವಿಸ್ಬೇಕಾಗತ್ತೆ ಎಂದಳು ಪರಿ. ಎಲ್ಲರ ಮಾತು ಕೇಳಿದ ಋತುಗೆ ಹೌದು, ಎಲ್ಲರೂ ಹೇಳಿದ್ದು ಸರಿ ಇದೆ. ಪರಿ ಹೇಳಿದ ಹಾಗೆ ದೂರ ಹೋಗೋದ್ರಿಂದ ಇಬ್ಬರೂ ಸುಖವಾಗಿರೋದಿಲ್ಲ. ಬರೀ ಕಣ್ಣೀರು, ದುಃಖ, ನೋವು, ಹಿಂಸೆ ಅನುಭವಿಸ್ಬೇಕಾಗತ್ತೆ. ಅದೇ ಈ ಕೋಪ ತಾಪ ಬಿಟ್ಟರೆ ಮತ್ತೆ ನಮ್ಮ ಹೊಸ ಜೀವನ ಶುರು ಮಾಡಬಹುದು. ಹೌದು, ನಮ್ಮಿಬ್ಬರ ಸಂಬಂಧಕ್ಕೆ ಒಂದು ಅವಕಾಶ ಕೊಡ್ತೀನಿ. ಇಷ್ಟು ದಿನ ಅನುಭವಿಸಿದ್ದು ಸಾಕು. ಇನ್ನಾದರೂ ಇಷ್ಟು ದಿನ ಕಳೆದುಕೊಂಡ ನೆಮ್ಮದಿ, ಪ್ರೀತಿ, ಕಾಳಜಿನ ಮತ್ತೆ ಪಡ್ಕೊಳ್ಬೇಕು. ನಮಗಾದರೂ ಯಾರಿದ್ದಾರೆ? ಹಿಡಿಯಷ್ಟು ಪ್ರೀತಿಗಾಗಿ ಹಂಬಲಿಸಿದ ನಾನು ಇಷ್ಟೊಂದು ಜನ ಪ್ರೀತಿ ಕೊಡ್ತಿರುವಾಗ ಎಲ್ಲರ ಮಾತು ಧಿಕ್ಕರಿಸಿ ಸಿಗೋದಾದರೂ ಏನು? ಬರೀ ನೋವು, ದುಃಖ ಎಂದುಕೊಂಡು ಸರಿ, ನಾನೀ ಸಂಬಂಧಕ್ಕೆ ಒಂದು ಅವಕಾಶ ಕೊಡ್ತೀನಿ, ನಾನು ಮನೆಗೆ ಬರ್ತೀನಿ ಎಂದು ಹೇಳಿದ್ದು ಕೇಳಿ ಎಲ್ಲರಿಗೂ ಖುಷಿಯಾಗಿತ್ತು. ಶರದ್ಗಂತೂ ಹೇಳತೀರದಷ್ಟು ಖುಷಿಯಾಗಿತ್ತು. ಅಲ್ಲೇ ಮಂಡಿಯೂರಿ ಕುಳಿತು ಕಣ್ಣೀರು ಹಾಕುತ್ತಾ ಥ್ಯಾಂಕ್ ಯು ಸೋ ಮಚ್ ಚಿನ್ನಿ, ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಇನ್ಯಾವತ್ತೂ ನಿನ್ನನ್ನು ದೂರ ಮಾಡ್ಕೊಳ್ಳಲ್ಲ. ನನಗೀಗ ಚೆನ್ನಾಗಿ ಅರ್ಥ ಆಗಿದೆ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡುವಂತ ಎಂದು ಅವಳ ಕೈ ಹಿಡಿದು ಮುಂಗೈ ಚುಂಬಿಸಿ ಹಣೆಗೆ ಒತ್ತಿಕೊಂಡ. ಹೇಗೋ ಬೆಟ್ಟದ ಹಾಗೆ ಬಂದ ಸಮಸ್ಯೆ ಮಂಜಿನ ಹಾಗೆ ಕರಗ್ತಲ್ಲ, ಅದೇ ಸಮಾಧಾನ. ಬೇಗ ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಸ್ಕೊಂಡು ಬಂದುಬಿಡು, ಮನೆಗೆ ಹೊರಡೋಣ ಎಂದರು ಸುಶೀಲಾ. ಈಗಲೇ ಹೋಗ್ತೀನಿ ಅತ್ತೆ ಎಂದು ಶರದ್ ಎದ್ದು ತನ್ನ ಕಣ್ಣೀರು ಒರೆಸಿಕೊಂಡು ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಸಲು ಹೋದ. ಮೊದಲ ನೋಟದಲ್ಲಿ ಮನಸ್ಸು ಕದ್ದ ಹುಡುಗಿಯನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ, ಕಾಡಿ ಬೇಡಿ ತನ್ನನ್ನು ಪ್ರೀತಿ ಮಾಡುವಂತೆ ಮಾಡಿ, ಅವಳ ಒಪ್ಪಿಗೆಯೂ ಕೇಳದೆ ಮದುವೆಯಾಗಿ ಮನೆಯವರಿಂದ ತಿರಸ್ಕಾರಗೊಂಡು ತಮ್ಮ ಪ್ರೀತಿಯಿಂದ ಎಲ್ಲರ ಪ್ರೀತಿ ಗಳಿಸಿಕೊಂಡರೂ ನಂತರ ಸುಖ ಸಂತೋಷ ತುಂಬಿದ್ದ ಸಂಸಾರ ಒಳ ಮತ್ತು ಹೊರ ಶತ್ರುಗಳ ದ್ವೇಷ, ಹಠಕ್ಕೆ ಇಡೀ ಕುಟುಂಬವೇ ಬಲಿಯಾಗಿ ಹೋಯಿತು. ಆದರೆ ಪ್ರೀತಿಗೆಂದೂ ಸಾವಿಲ್ಲ ಅನ್ನೋದು ಮತ್ತೆ ಸಾಬೀತಾಯಿತು. ಕುತಂತ್ರದಿಂದ ದೂರಾದ ಎರಡು ಪ್ರೇಮಿಸಿದ ಹೃದಯಗಳು ಒಂದಾದವು. ಋತು ತನ್ನ ಸಂಬಂಧಕ್ಕೆ ಒಂದು ಅವಕಾಶ ಕೊಟ್ಟು ಒಳ್ಳೆತನ ಮೆರೆದಳು. ಶರದ್ ಕೂಡ ತನ್ನ ತಪ್ಪು ತಿದ್ದಿಕೊಂಡನು. ಮತ್ತೆ ಇಬ್ಬರ ಬಾಳಲ್ಲಿ ಹೊಸ ಸೂರ್ಯೋದಯದ ಆಗಮನವಾಯಿತು. ಹೊಸ ಜೀವನಕ್ಕೆ ಮುನ್ನುಡಿ ಬರೆದರು. ಮುಕ್ತಾಯ. ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.